ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಮಧ್ಯಾಹ್ನ ಆಗಿದೆ. ಏನು ಮಾಡೋಣ ತಿನ್ನೋಕ್ಕೆ ಅಂತ ಯೋಚನೆ ಮಾಡ್ತಾ ಇರುವಾಗ ನಾನು ಮೊನ್ನೆ ಚೂಡ ಮಾಡೋಣ ಅಂದ್ಕೊಂಡೆ. ಇದು ರೆಡಿ ಚೂಡನೂ ಸಿಗುತ್ತೆ. ನಾನೇ ಒಂದ್ಸಲ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿ, ಇದು ಲೈಲಾನ್ ಸಬ್ಬಕ್ಕಿ ಅಂತ. ನಾನು ಅಂಗಡಿಗಳಲ್ಲೆಲ್ಲ ಕೇಳಿದೆ, ಸಿಗಲಿಲ್ಲ ನನಗೆ ಬೇಗನೆ. ಆಮೇಲೆ ಇದರಲ್ಲಿ ಮಾಲಲ್ಲಿ ಹೋಗಿ ತಗೊಂಬಂದೆ, ಅಲ್ಲಿ ಸಿಕ್ತು, ತೊಗೊಂಬಂದಿದ್ದೀನಿ. ನೋಡಿ, ಇಷ್ಟು ಒಂದು ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ. ಈ ಥರದ್ದು ಚೂಡ ಮಾಡೋಣ ಅಂತ ಮಾಡೋಣ ಬನ್ನಿ. ಎಣ್ಣೆ ಫುಲ್ ಬಿಸಿಯಾಗಿರ್ಬೇಕು. ಆಮೇಲೆ ಹಿಂಗೆ ಹಾಕ್ಬೇಕು ನೋಡಿ, ಸೈಡಿಗೆ ನೋಡಿ, ಚಟಪಟ ಚಟಪಟ ಅಂತ ಅನ್ನಬೇಕು. ಇವು ದೊಡ್ಡವಾಗಬೇಕು. ದೊಡ್ಡವಾದಾಗ ಸ್ವಲ್ಪನೇ ಹಾಕ್ಕೊಳ್ಳಿ. ದೊಡ್ಡವಾದ್ರೇ ಕ್ರಿಸ್ಪಿ ಆಗೋದು. ಇವು ಹೆಂಗೆ ಆಗಿದ್ದಾವೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಫುಲ್ಲು ಚಟಪಟ ಚಟಪಟ ಅಂತ ಸೌಂಡ್ ಬರುತ್ತೆ. ಈ ಸೌಂಡ್ ಹೋದ್ಮೇಲೆ ಆಗೈತಿ ಅಂತ ಅನ್ಕೋಬೇಕು. ದೂರ ಸ್ವಲ್ಪ ಎಣ್ಣೆ ಸಿಡಿತೈತೆ ನೋಡಿ. ಇಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ, ಬಿಸಿ ಇದ್ದಾವೆ. ಸ್ವಲ್ಪ ಕೆಂಪಗಾಗ್ಬಿಟ್ಟು ಏನಾಗಲ್ಲ ನೋಡಿ. ಹಿಂಗಂದರೆ ಹೂಳಾಗಬೇಕು, ತಿನ್ನೋಕ್ಕೆ ಕ್ರಿಸ್ಪಿಯಾಗಿರುತ್ತೆ. ಬಿಸಿ ಇದ್ದಾವೆ, ಸ್ವಲ್ಪ ಆರಬೇಕಿದು. ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಕೊಯ್ದಿಟ್ಕೊಂಡಿದ್ದೀನಿ. ಹಾಗೆ ದ್ರಾಕ್ಷಿ, ಗೋಡಂಬಿ ಮತ್ತು ಶೇಂಗಾ ಇಟ್ಕೊಂಡಿದ್ದೀನಿ. ನಾನು ದ್ರಾಕ್ಷಿನೂ ಗೋಡಂಬಿನೂ ಈಗ ಸ್ವಲ್ಪ ಎಣ್ಣೆ ಇದೆ, ಅದರಲ್ಲೇ ಹುರ್ಕೊತೀನಿ. ಹುರಿದ್ಬಿಟ್ಟು ಅದಕ್ಕೆ ಹಾಕೋಬೇಕು. ಆಮೇಲೆ ಶೇಂಗಾ ಹುರಿತೇನೆ ನೋಡಿ. ಈಗ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಫುಲ್ಲು ರೋಸ್ಟಾಗಿ ಹುರ್ಕೋಬೇಕು. ಫುಲ್ ರೋಸ್ಟ್ ಆಗಬೇಕಿದು. ಫುಲ್ಲು ರೋಸ್ಟ್ ಅಂದರೆ ರೋಸ್ಟ್ ಆಗಬೇಕು. ಇದು ಹುರಿಲಿ. ಎಲ್ಲ ಒಂದು ದೊಡ್ಡ ಬೌಲಿಗೆ ಹಾಕಬೇಕು. ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೆ ನಾನು ನೋಡಿ. ಆ ಟಿಶ್ಯೂ ಅಲ್ಲಿ ಎಷ್ಟು ಎಣ್ಣೆ ಇದೆ, ಹಂಗೆ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡು ಇದಕ್ಕೆ ಫಸ್ಟು ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು. ನಿಧಾನವಾಗಿ ಕಲಿಸ್ಕೊಳ್ಳಿ. ಫುಲ್ ಎಲ್ಲದಕ್ಕೂ ಹತ್ತಂಗೆ ಕಲಿಸ್ಕೋಬೇಕು. ಹಾಗೆ ಒಂಚೂರು ನಮ್ಮನೇಲಿ ಸಕ್ಕರೆ ಪುಡಿ ಇದೆ, ಆ ಸಕ್ಕರೆ ಪುಡಿನ ಹಿಂಗೆ ಹಾಕ್ಕೋಬೇಕು. ಪುಡಿ ಮಾಡ್ಕೊಳ್ಳಿ, ಸಕ್ಕರೆನ ಚೆನ್ನಾಗಿರುತ್ತೆ. ಸಕ್ಕರೆ ಸ್ವೀಟು ಎಲ್ಲ ಇರುತ್ತೆ ಇದ್ರಾಗ. ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಹತ್ತೋ ಹಂಗೆ ಮಿಕ್ಸ್ ಮಾಡ್ಕೋಬೇಕು ನಿಧಾನವಾಗಿ. ಹುರಿದಿಟ್ಕೊಂಡಿರೋಂಥ ಗೋಡಂಬಿ, ದ್ರಾಕ್ಷಿನೂ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದರೊಳಗೂ ಮಿಕ್ಸ್ ಹಾಕಬೇಕು. ಆ ಥರ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಶೇಂಗಾನು ಎಣ್ಣೆಯಲ್ಲಿ ಹುರಿದಿರೋದಕ್ಕೆ ಕ್ರಿಸ್ಪಿಯಾಗಿರಬೇಕು ಅಂತ ಅದಕ್ಕೆ ಟಿಶ್ಯೂ ಪೇಪರ್ ಹಾಕಿಟ್ಟಿದ್ದೆ. ಇದನ್ನು ಅದಕ್ಕೆ ಸೇರಿಸ್ಕೋಬೇಕು. ಅದ್ರ ಜೊತೆಗೆ ಇದನ್ನು ಸೇರಿಸ್ಕೊಳ್ಳೋಣ. ಆಮೇಲೆ ಇಲ್ಲಿ ನೋಡಿ, ಇಷ್ಟು ಹಸಿಮೆಣ್ಸಿನ್ಕಾಯಿನ ಇಷ್ಟು ಕ್ರಿಸ್ಪಿಯಾಗಿ ಹುರ್ಕೋಬೇಕಿದು ಎಣ್ಣೆಯಲ್ಲಿ. ಇದನ್ನೇ ಮೇನು ಚೆನ್ನಾಗಿರುತ್ತೆ. ಇದಕ್ಕೆ ಖಾರದ ಪುಡಿ ಏನು ಬೇಡ, ಅದನ್ನು ಹಾಕ್ತಾಯಿದ್ದೀನಿ, ಕ್ರಿಸ್ಪಿಯಾಗಿರುತ್ತೆ. ಇದಕ್ಕೆ ಬೇಕಾದರೆ ಕರಿಬೇವು, ಬೇರೆ ಬೇರೆ ಅಂತ ಡ್ರೈ ಫ್ರೂಟ್ಸು ಹಾಕ್ಕೋಬೋದು. ನಾನು ಇದಿಷ್ಟೇ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾಯಿದೆ. ಚೆನ್ನಾಗಿರುತ್ತೆ ನೋಡಿ, ತಿನ್ನೋಡು. ಚೆನ್ನಾಗಾಗೈತಾ?
ನೋಡಿ ಸೌಂಡ್ ಹೆಂಗೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಕರುಮ್ ಕುರುಮ ಅಂತ ಅನಿಸುತ್ತೆ, ಟೇಸ್ಟೂ ಹಂಗೆ ಇರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಚೆನ್ನಾಗಿರುತ್ತೆ. ಹೊರಗಡೆ ಮಳೆ ಬರ್ತಾ ಇರುತ್ತಲ್ಲ, ಟೀ ಜೊತೆಗೆಲ್ಲ ಚೆನ್ನಾಗಿರುತ್ತೆ. ಇದು ಒಂದು ಕವರಿಗೆ ಹಾಕಿ ಇಟ್ಕೊಂಡ್ರೆ ಒಂದು 8 ದಿನ ಬೇಕಾದರೂ ಬರುತ್ತೆ, ಚೆನ್ನಾಗಿರುತ್ತೆ. ಇದು ಅಂಗಡಿ ಒಳಗೆ ಸಿಗುತ್ತೆ. ನನಗೆ ಅಂಗಡಿ ಒಳಗೆ ತಿಂದು ಇಷ್ಟ ಆಗಿ ನಾನೇ ಮಾಡೋಣ ಅಂತ ಮಾಡಿದ್ದು. ನೀವು ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇಷ್ಟವಾದರೆ ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಥ್ಯಾಂಕ್ ಯು.